ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಜಾತ್ರೆಯ 6ನೇ ದಿನ. ಇವತ್ತಿನ ದಿನ ನನ್ನ ಕಸಿನ್ ರವೀಶಾ ಮತ್ತು ರಂಜಿತಾ ಬಂದಿದ್ರು. ಸೊ ನಾವು 3 ಜನ ಸೇರಿ ದೇವಿಕೆರೆಯಿಂದ ಕೋಟೆಕೆರೆವರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ತಾ ದೇವಿಕೆರೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸರೆಲ್ಲ 100 150 ಎಲ್ಲ ಇತ್ತು. ಆಮೇಲೆ ಇಯರಿಂಗ್ಸ್ ಸಿಕ್ತು, ಒಂದು ಚೆನ್ನಾಗಿರೋದೆಲ್ಲ ಅದೆಲ್ಲ ತೊಗೊಂಡ್ವಿ. ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಸಂಡೇ ಇರೋದ್ರಿಂದ ಫುಲ್ ಜನನೇ ಇದ್ದರು ಇವತ್ತು ಕೂಡ. ಸ್ಯಾಟರ್ಡೆ ಹೈಯೆಸ್ಟ್ ಆದರೆ ಇದು ಸಂಡೇ ಸ್ವಲ್ಪ ಕಡಿಮೆ ಅಂತ ಅಂದ್ಕೋಬೋದು. ಇವಾಗ ನಾವು ಬಳೆಪೇಟೆ ಹತ್ರ ಬಂದ್ವಿ. ನೋಡಿ ಇಲ್ಲಿ ಚಪ್ಪಲಿಗಳ ರಾಶಿ ಹೇಗೆ ಬಿದ್ಕೊಂಡಿದೆ ಅಂತ, ಎಷ್ಟು ಜನ ಆಗಿದ್ರು ಅನ್ನೋದಕ್ಕೆ ಸಾಕ್ಷಿ ಇದೆ. ಬ್ಲೌಸ್ ಪಿಯರಿಗೆ ರೆಡಿಮೇಡ್ ಬ್ಲೌಸ್ ಇದೆ. 200 300 ನೋಡಿ. ಇದರ ಅಪೋಸಿಟ್ ಸೈಡ್. ಓಕೆ, ಇವರು ಯೂಟ್ಯೂಬರ್ ಗಾಯತ್ರಿ ಹಾಬೀಸ್ ಅಂತ ಚಾನಲ್ ಇದೆ, ಸುಮಾರು ಜನ ನೋಡಿರ್ಬೋದು. ಅವರು ಕೂಡ ಸಿಕ್ಕಿದ್ರು, ಹೈ ಬೈ ಮಾಡಿಕೊಂಡು ಇವಾಗ ಮಸಾಲೆ ಪುರಿ ತಿನ್ನೋಕೆ ಬಂದ್ವಿ. ನಂತರ ನಮ್ಮ ಪಯಣ ಕೋಟೆಕೆರೆ ಹತ್ತ ಹೊರಟ್ವಿ. ಕೋಟೆಕೆರೆಗಿಂತ ಮುಂಚೆ ಮುಸ್ಲಿಂ ಗಲ್ಲಿ ನೆಹರು ನಗರದಲ್ಲಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಕೂಡ ಬಂದ್ವಿ. ಆಮೇಲೆ ಯುಕ್ತಾಳಿಗೆ ಆಟ ಆಡಿಸೋಕ್ಕೆ ದೀಪಕ್ ಅವರು ಸಪ್ರೇಟ್ ಕರ್ಕೊಂಡು ಹೋಗಿದ್ರು. ಅವಳಿಗೆ ಏನು ಬೇಕೋ ಅದನ್ನು ಆಟ ಆಡಲಿ ಇವತ್ತು ಅಂತ. ಅಪ್ಪ ಮಗಳು ಎಲ್ಲ ಆಟ ಆಡಿಕೊಂಡು ಅವರು ಮನೆಗೆ ಹೊರಟರು. ನಾವು ಇನ್ನೂ ಒಂದು ತಾಸು ಇರೋರಿದ್ವಿ. ಸೊ ಆರಾಮಾಗಿ ತಿರ್ಕೊಂಡು ಹೋಗೋಣ ಅಂತ. ಬಟ್ ರೆಸ್ಟ್ ನೋಡಿ ತೊಟ್ಲೊಂದು ಹತ್ತಿದ್ವಿ. ಆಮೇಲೆ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಸುಮಾರು ಜನ ವ್ಯೂವರ್ಸ್ ಎಲ್ಲ ಸಿಕ್ಕಿ ಮಾತಾಡ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ ನಮ್ಮ ಚಾನಲ್ನ. ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಗೆ ನಮಗೆ ಮಾರಿಗುಡಿ ಕೂಡ ಕಾಣ್ತಾ ಇತ್ತು. ಪೆಟ್ರೋಲ್ ಬಂಕ್ ಹಿಂದ್ಗಡೆ ಇರೋ ಇದನ್ನು ಹತ್ತಿದ್ವಿ. ಸೊ ಅಲ್ಲಿ ಮಾರಿಗುಡಿ ಕೂಡ ಮೇಲ್ಗಡೆ ಹೋದ ತಕ್ಷಣ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ ಸಂಡೇ ಕ್ರೌಡ್ ಹೇಗಿತ್ತು ಅಂತ.